ಕಷ್ಟಪಟ್ಟು ನಾವು ಇದು ಮಾಡಿ CSR ಫಂಡ್ನ ಕಿತ್ತಾಡಿ ಒದ್ದಾಡಿ ತಗೊಂಡ್ಬಂದು ನೀವು ಮಧ್ಯಾಹ್ನ ಬಂದು ಯಾವುದೋ ನಿಮ್ಮ ಇಷ್ಟ ಬಂದು ಮಾಡ್ಕೊಂಡು ಹೋಗ್ಬಿಟ್ರೆ ನನಗೆ ಕೆಟ್ಟ ಹೆಸರು ಬರ್ತಕ್ಕಂಥ ಚಾನ್ಸಸ್ ತುಂಬ ಇರ್ತದೆ ಅಲ್ಲಿ. ಏನು ಇವತ್ತೇನು ಒಂದು ಕೊರತೆ ಇತ್ತು, ನನಗೊಂದು ನೋವಿತ್ತು. ಡಾಕ್ಟ್ರ್ ಯಾವಾಗ ಹೇಳ್ತಾ ಇದ್ರು ಮಾಪಕ್ಕೊಂಡು ಸುರಣ್ಣ ಅಂತ. ಸೊ ಅದಕ್ಕೋಸ್ಕರ ಸೊ ಅದರಿಂದ CSR ಫಂಡಿಂದ ಒಂದು 140 ಸೋಲಾರ್ ಲೈಟ್ಸ್ ಚಿಗುಣಿ ಪಂಚಾಯತಿ ಮತ್ತು ತಿಮರಾತೋಣಿ ಪಂಚಾಯತಿ ಹಾಗೂ ಹಸುಗಳು 50 ಹಸುಗಳು ನಮ್ಮ ಮಲಾಕಿ ಪಂಚಾಯತಿಗೆ ಒಂದು ಆಯ್ಕೆ ಮಾಡಿ CSR ಫಂಡ್ ಮುಖಾಂತರ ಇರೋಟಿವಿ ಒಂದು ಅವರ ಅನುದಾನದಲ್ಲಿ ಇವತ್ತೇನು ಲಾಸ್ಟ್ ಕಳೆದ ಒಂದು ಸೆಷನಲ್ಲಿ ಅಧಿವೇಶನದಲ್ಲಿ ನಾನೇನು 78 ಕಂಪ್ನಿಗೆ ಪ್ರಶ್ನೆ ಕೇಳಿದ್ದೆ. ಇವತ್ತು CSR ಫಂಡ್ ಅಂತಂದರೆ ಯಾರ ಫಂಡ್? ನಮ್ಮ ಫಂಡ್ ಇದು. ಒಂದು ಕಂಪನಿ ಸ್ಥಾಪನೆ ಆಗಬೇಕಾದ್ರೆ, ಕೈಗಾರಿಕಾ ಉದ್ಯಮ ಆಗಬೇಕಾದ್ರೆ, ಸರೋಜಿನಿ ಒಂದು ಏನು ವರದಿ ಪ್ರಕಾರವಾಗಿ ಏನು ಲ್ಯಾಂಡ್ ಖರೀದಿ ಮಾಡಬೇಕಾದ್ರೆ ಆ ಲ್ಯಾಂಡ್ ಯಾರು ಕೊಡ್ತಾರೋ ರೈತನಿಗೆ ಆ ಕಂಪ್ನಿ ಮುಖಾಂತರ ಒಂದು ಕೆಲಸ ಮಾಡ್ತಕ್ಕದ್ದು, ಸ್ಥಳೀಯರಿಗೆ 80% ಕೆಲಸ ಕೊಡ್ತಕ್ಕದ್ದು, ಹಾಗೂ ಕಂಪ್ನಿ ವಹಿವಾಟದಲ್ಲಿ ಆಯಾ ಕಂಪ್ನಿದಲ್ಲಿ ಕಂಪ್ನಿ ಏನು ವರ್ಷಕ್ಕೊಂದ್ಸರಿ ಏನು ಲಾಭ ಬರುತ್ತೆ ಆ ಲಾಭದಲ್ಲಿ 2% ಸ್ಥಳೀಯರಿಗೆ, ಯಾವ ಪ್ರದೇಶದಲ್ಲಿ ಕೈಗಾರಿಕೆ ಸ್ಟಾಪ್ ಮಾಡ್ತೀವೋ ಆ ಕೈಗಾರಿಕಾ ಒಂದು ಸ್ಥಳೀಯರಿಗೆ 2% ಅನುದಾನವನ್ನು ಅವರು ಒಂದು ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಬೇಕನ್ನೋ ನಿಟ್ಟಿನಲ್ಲಿ ಕೋಲಾರ ಜಿಲ್ಲೆಯಲ್ಲಿ 78 ಕಂಪ್ನಿಗಳು ನಮ್ಮ ಅನುದಾನ ಬರ್ತವೆ. ಅದಕ್ಕೆ ನಮ್ಮ CSR ಫಂಡ್ ಅನುದಾನದಲ್ಲಿ ಅಂಡರ್ಟೇಕಿಂಗ್ ಬರ್ತವೆ. ಅದಕ್ಕೆ ನಾನು ಅಧಿವೇಶನದಲ್ಲಿ ಪ್ರಶ್ನೆ ಕೇಳಿದ್ದೆ, ನೀವು ಯಾರು ಎಷ್ಟು ಫಂಡ್ ಕೊಟ್ಟು ಲೆಕ್ಕ ಕೊಡಿ ಅಂತ ಕೇಳಿದ್ದೆ. ಸೊ ಆವತ್ತು 19ನೇ ಪ್ರಶ್ನೆ ಕೇಳಿದ್ದಕ್ಕೆ ಮಾನ್ಯ ಸ್ಪೀಕರ್ ಸಾಹೇಬ್ 23ನೇ ತಾರೀಕು ಮೀಟಿಂಗ್ ಕರೆದು 78 ಕಂಪ್ನಿಗೆ ಮೀಟಿಂಗ್ ಕರೆದು ಸೊ ಇನ್ನು ಮುಂದೆ ಯಾವ ರೀತಿ ಮಾಡಬೇಕು, ಹೆಂಗೆ ಮಾಡಬೇಕಂತ ಎಲ್ಲ ಒತ್ತು ಕೊಟ್ಟು ಸೊ ಅವತ್ತಿಂದ ಇದು ಸ್ಟಾರ್ಟ್ ಆಗಿದೆ. ಇನ್ನೂ ಸಾಕಷ್ಟು ಕೆರೆ ಅಭಿವೃದ್ಧಿಗಳು ಮಾಡೋಕ್ಕೆ, ಅಂಗನವಾಡಿ ಕಟ್ಟಕ್ಕೆ ಹಾಗೂ 92 ಅಂಗನವಾಡಿ ಕಟ್ಟಲಿಕ್ಕೆ ಆಗಲೇ ಅವತ್ತು ಡಿಸ್ಕಷನ್ ಮೀಟಿಂಗಲ್ಲಿ ಆಗಿದೆ. ಸುಮಾರು 78 ಸ್ಕೂಲ್ ಬಿಲ್ಡಿಂಗ್ ಕಟ್ಟಲಿಕ್ಕೆ, ಕೆರೆ ಅಭಿವೃದ್ಧಿ ಮಾಡಲಿಕ್ಕೆ ಸುಮಾರು ಒಂದು 70-75 ಕೆರೆ ಅಭಿವೃದ್ಧಿ ಮಾಡಲಿಕ್ಕೆ ಕೂಡ ಮಾತುಕತೆ ಆಗಿದೆ. ಇದಾದ್ಮೇಲೆ ಹನ್ನಳ್ಳಿ ಪಂಚಾಯತಿ ಹತ್ರ ಒಂದು 25 ಕೋಟಿಯಷ್ಟು ಒಂದು ಸ್ಟೇಡಿಯಂ ಕಟ್ಟಲಿಕ್ಕೆ ಜಾಗ ಕಟ್ಟಿದ್ದಾರೆ. ಇಷ್ಟೊಂದು ಒಂದು ಇವರ ಒಂದು ಅನುದಾನದಲ್ಲಿ ಒಂದು ಅಭಿವೃದ್ಧಿಯಲ್ಲಿ ಕೆಲಸ ಮಾಡಲಿಕ್ಕೆ ನಾನು ಮಾತು ಕೊಟ್ಟು ನನ್ನ ಕಡೆಯಿಂದ ಲೆಟರ್ ಕೊಟ್ಟು ಪಾಸ್ ಆಗಿದೆ. ಇವತ್ತು ಮಲಾಕಳ್ಳಿ ಪಂಚಾಯತಿನಲ್ಲಿ ಒಂದು ರಿಮೋಟ್ ಏರಿಯಾ ಇದೆ. ಇವತ್ತು ಸಾಕಷ್ಟು ಹಿಂದುಳಿದಕ್ಕಂಥ ಪ್ರದೇಶ. ಈ ಪಂಚಾಯತಿಯವ್ರಿಗೆ ಒಂದು 50 ಹಸು ಕೊಡು ಅಂತೇಳಿ, ಯಾಕಂದರೆ ಅಲ್ಲೊಂದು ಹಸು ಕೊಟ್ಟರೆ ಯಾರಿಗೂ ಗೊತ್ತಾಗೋದಿಲ್ಲ. ಒಂದೇ ಪಂಚಾಯತಿಗೆ ಅಷ್ಟು ಕೊಟ್ಟಾಗ ಒಂದು ಗೊತ್ತಾಗುತ್ತೆ. ಸೊ ಅದರಿಂದ ಇವತ್ತು ಅಧಿಕೃತವಾಗಿ ಈ ಕಾರ್ಯಕ್ರಮನ ಆಯ್ಕೆ ಮಾಡ್ಕೊಂಡಿದ್ವಿ. ಸೊ ಇವತ್ತು ಹಸುಗಳೆಲ್ಲ ಬಂದಿದ್ದಾವೆ. ದಯವಿಟ್ಟು ಫಲಾನುಭವಿಗಳು ಏನು ನಿಮ್ಮನ್ನು ಆಯ್ಕೆ ಮಾಡಿದ್ದೀವಿ, ಈ ಆಯ್ಕೆಯಲ್ಲಿ ಇಲ್ಲಿದ್ದೀವಿ ಓಕೆನಾ? ಎಲ್ಲರೂ ಬಂದು ಒಂದೊಂದು ಚೀಟಿ ಎತ್ಕೊಳ್ಳೋದು. ನೀವು ಯಾರು ಫಲಾನುಭವಿಗಳಿದ್ದೀರಿ ಎಲ್ಲರೂ ಬಂದು ಈ ಚೀಟಿ ಎತ್ಕೊಳ್ಳೋದು. ಈ ಚೀಟಿ ನಂಬರ್ ಯಾವ ನಂಬರ್ ಹಸು ಬರುತ್ತೋ ಆ ಹಸು ನಂಬರ್ ತೊಗೊಂಡೋಗೋದು. ನಂಗೆ ಇದು ಕಾವಲ್ಲ, ನಂಗೆ ತೆಲದ್ ಕಾವಲ್ಲ, ನಳದ್ ಕಾವಲ್ಲ ಅಂತ ಕೇಳಂಗಿಲ್ಲ. ಓಕೆ, ನಂಗೆ ಕೆಸರು ಬಾವುಂಡದ ಕಾವಲ್ಲ, ಪ್ರತಿಗೊಂಡದ ಕಾವಲ್ಲ ಅಂತ ಕೇಳಂಗಿಲ್ಲ. ಓಕೆ, ಯಾವ ನಂಬರ್ ಬಂದಿದೆ ಆ ನಂಬರ್ ಹಸು ಕರ್ಕೊಂಡು ಇಲ್ಲಿ ಯಾವುದೋ ಥರ ಮೋಸ ಎಲ್ಲ ಇಲ್ಲ. ಹೋಗ್ತಾನೆ ಏನಾಗ ಹೋಗ್ತಾನೆ. ಸೊ ಇಲ್ಲೇನಾಗಿದೆ, ವಾಲ್ಪಾರ ಬಾವುಂಡ ಇಂಜಿನಿಯರ್ ತಪ್ಪಿಂಜಿನಿಯರ್ ಈ ಥರ ಪದ್ಧತಿ ಇಲ್ಲಿ ಬೇಡ. ಅದಕ್ಕೋಸ್ಕರ ಲ್ಯಾಟ್ರ್ ಹಾಕಿ ಕೇಳಿದ್ದೀನಿ. ಎಲ್ಲರೂ ಫಲಾನುಭವಿಗಳು ಬಂದು ಒಂದೊಂದು ಚೀಟಿ ಎತ್ಕೊಳ್ಳಿ. ಇವು ಯಾವ ನಂಬರಿಂದ 9 ನಂಬರ್ ಚೀಟಿ ವಸ್ತು 9 ನಂಬರ್ ಆಗೋದು ಆ ನಂಬರ್ ಹಾಕಿದ್ರೆ ಅದು ಎತ್ಕೊಂಡು ಹೋಗ್ತಕ್ಕಂಥ ಒಂದು ಪದ್ಧತಿ ನನ್ನ ಕಡೆಯಿಂದ, ಶಾಸಕರ ಕಡೆಯಿಂದ. ಸೊ ನಾನು ಯುನೈಟೆಡ್ ಕಂಪ್ನಿಯವ್ರ ಹತ್ರ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಸ್ಥಳೀಯ ವರ್ಕ್ ಮಾಡಬೇಕಂದ್ರೆ ದಯವಿಟ್ಟು ಒಂದು ಕೂತ್ಕೊಂಡು ನಾವಿಬ್ಬರು ಚರ್ಚೆ ಮಾಡಿಕೊಂಡು ಯಾವ ಪ್ರದರ್ಶನ ಮಾಡೋದು ಒಳ್ಳೆಯದು ಅನ್ನೋದನ್ನು ಕೆಟ್ಟಗೆದರ ನಾವು ಹೋಗೋ ತೀರ್ಮಾನ ಆಗೋದು ಒಳ್ಳೆಯದು. ಸೊ ಒಳ್ಳೆಯದು. ಈಗಾಗಲೇ ಕೆಲವು ಎಡವಟ್ಟು ಕೆಲಸ ಮಾಡಿದಿರಿ, ಅದನ್ನು ಮುಂದೆ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ. ಸೊ ದಯವಿಟ್ಟು, ಯಾಕಂದರೆ ನಾವು ಕಷ್ಟಪಟ್ಟು ನಾವು ಇದು ಮಾಡಿ CSR ಫಂಡ್ನ ಕಿತ್ತಾಡಿ ಒದ್ದಾಡಿ ತಗೊಂಡ್ಬಂದು ನೀವು ಮಧ್ಯಾಹ್ನ ಬಂದು ಯಾವುದೋ ನಿಮ್ಮ ಇಷ್ಟ ಬಂದು ಮಾಡ್ಕೊಂಡು ಹೋಗ್ಬಿಟ್ರೆ ನನಗೆ ಕೆಟ್ಟ ಹೆಸರು ಬರ್ತಕ್ಕಂಥ ಚಾನ್ಸಸ್ ತುಂಬ ಇರ್ತದೆ ಅಲ್ಲಿ. ಸೊ ಅದರಿಂದ ನಾನು ಮೊದಲೇ ಆಯ್ಕೆ ಮಾಡಬೇಕಾದ್ರೂ ಕೂಡ ಶಾಸಕರ ಗಮನ ತಂದು, ಸ್ಥಳೀಯ ನಾಯಕರ ಗಮನ ತಂದು ಕೆಲಸ ಮಾಡ್ತಕ್ಕಂಥದ್ದನ್ನು ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕೆಂತಂದರೆ ಕೈ ಸೇರಿದ ಮಾತ್ರ ಚಪ್ಪಾಳೆ, ಒಂದು ಕೈಯಿಂದ ಚಪ್ಪಾಳೆ ಹೊತ್ತು ಸಾಧ್ಯ ಇಲ್ಲ. ನಾವಿಬ್ಬರು ಹೋರಾಟ ಮಾಡ್ತಾ ಇರೋದು CSR ಫಂಡ್ಗೋಸ್ಕರ. CSR ಫಂಡ್ ಏನು ಫ್ರೀಯಾಗಿ ಕೊಡೋಂಗಿಲ್ಲ, ನಾವು ಬರ್ತಕ್ಕಂಥ ಅನುದಾನದಲ್ಲೇ ಕೊಡಬೇಕಾಗುತ್ತೆ, ಅದ್ರ ನಿಧಿಯಲ್ಲೇ ಕೊಡಬೇಕಾಗುತ್ತೆ. ಬಟ್ ಯಾವ ಏರಿಯಾ ಆಯ್ಕೆ ಮಾಡಬೇಕನ್ನೋದು ನನಗೆ ಇದು ಮಾಡಿಬಿಟ್ಟಿದ್ದು. ಸೊ ಅದರಿಂದ ದಯವಿಟ್ಟು ಮುಂದಿನ ದಿವಸದಲ್ಲಿ ಸರ್ವತೋಮುಖ ಮುಳುಭಾಗದ ಅಭಿವೃದ್ಧಿಗೆ ತಮ್ಮ ಸಹಕಾರ ಬೇಕು ಅಂತ ಹೇಳ್ತಾ, ಇವತ್ತೇನು ಈ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ನಾಯಕರಿಗೂ, ಈ ವರ್ಗದ ಎಲ್ಲ ಒಂದು ಅಧಿಕಾರಿಗಳಿಗೆ ಒಂದು ಸರ್ ನಿಮ್ಮೆಲ್ಲರೂ ಬಂದ ನಿಮ್ಮ ಜೊತೆ ನಾನು ಇರ್ತೀನಿ ಸದಾ.
ನಿಮ್ಮ ಹೇಳಿಕೆಗೋಸ್ಕರ, ನಿಮ್ಮ ಅಭಿವೃದ್ಧಿಗೋಸ್ಕರ ನಾನು ಸದಾ ಸಿದ್ಧವಾಗಿರ್ತೀನಿ. ಇವತ್ತು ಒಂದು ಗಡಿಭವನ ಉದ್ಘಾಟನೆ ಶಂಕುಸ್ಥಾಪನೆ ಕಾರ್ಯಕ್ರಮ, ನೇತಾಜಿ ನಗರ ಒಂದು ಕ್ರೀಡಾಂಗಣ ಶಂಕುಸ್ಥಾಪನೆ ಕಾರ್ಯಕ್ರಮ, ಹಾಗೂ ತಿಮ್ರಾತೋಳಿ ಪಂಚಾಯತಿಯಲ್ಲಿ ಸೋಲಾರ್ ಲೈಟ್ ಶಂಕುಸ್ಥಾಪನೆ ಕಾರ್ಯಕ್ರಮ, ಇವತ್ತು ಹಸು ಕೊಡೋ ಕಾರ್ಯಕ್ರಮ, ಇಲ್ಲಿಂದ ಪದ್ಮಂಗಲದಲ್ಲಿ ಸಿಸಿ ರೋಡ್ಗಳ ಒಂದು ಪೂಜೆ, 5 ಮುಖಾಲು ಪೂಜೆ. ಸೊ ಈ ಒಂದೊಂದು ದಿವಸಕ್ಕೆ 8-9 ಪೂಜೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಸೊ ನಾಳಿದ್ದು ಬುಧವಾರ, ನಾಳೆ ದಿವಸ ಬಿಟ್ಟು ಬುಧವಾರ ದಿನ 8 ಹಳ್ಳಿಗಳಲ್ಲಿ ಸಿಸಿ ರೋಡ್ ಪೂಜೆ ಇದೆ. ಸೊ ಗುರುವಾರ ದಿನ ಬಂದ್ಬಿಟ್ಟು ಏನು ಸೋಲಾರ್ ಲೈಟ್ಸ್ ಉದ್ಘಾಟನೆ ಇದೆ. ಅಪ್ ಟು ಕೋಡಾಪಣ್ಣ ತನಕ ಸುಮಾರು 40 ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಸೊ ಒಂದೇ ರೀತಿ ಕೇಳಿ, ಒಂದು ಅಭಿವೃದ್ಧಿಗೆ ಕೆಲಸ ಮಾಡೋಣ, ಯಾವುದೇ ರಾಜಕಾರಣ ಮಾಡೋದು ಬೇಡ. ಅದರ ನೆನ್ನೆ ತರ ರಾಮಲಿಂಗೇಶ್ವರ ಜಾತ್ರೆ ಮುಗಿಸ್ಕೊಂಡು ಬಂದಿದ್ದೀವಿ ಅದ್ದೂರಿಯಾಗಿ. ರಾಮಲಿಂಗೇಶ್ವರನ ಇಡೀ ನಮ್ಮ ಮುಳಬಾಗ ಕ್ಷೇತ್ರಕ್ಕೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಯುನೈಟೆಡ್ ಕಂಪ್ನಿಯವರಿಗೂ ಮತ್ತು CSR ಫಂಡ್ ಅವರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತಾ ನಾನು ಮಾತನಾಡಿಸ್ತೇನೆ.